ಬಿಜೆಪಿಯವರಂತೂ ಇದರ ವಿರುದ್ಧ ಹೋರಾಡುವ ತಯಾರಿಯಲ್ಲಿದ್ದಾರೆ. ಒಂದು ಸಮುದಾಯ ಅಂತ ನೋಡಿದ್ರೆ, ನೀವು ಗ್ರೂಪ್ ಆಫ್ ಕಮ್ಯುನಿಟೀಸ್ ಅಂತ ನೋಡಿದ್ರೆ SC ಅತಿ ದೊಡ್ಡ ಸಮುದಾಯ ಅಂತ ಬರುತ್ತೆ, ಗ್ರೂಪ್ ಆಫ್ ಕಮ್ಯುನಿಟೀಸ್. ಬಟ್ ಒಳಗಡೆ 108 ಜಾತಿಗಳಿದ್ದಾವೆ. ಬಟ್ ಮುಸ್ಲಿಂ ಯಾವುದೇ ಉಪಪಂಗಡಗಳಿಲ್ಲ, ಏನಿಲ್ಲ. ಮುಸ್ಲಿಂ ಅತಿ ದೊಡ್ಡ ಸಮುದಾಯ ಆಗ್ತಾ ಇದೆ. ಒಂದೇ ಒಂದು ಜಾತಿ ಅಂತ ತೆಗೆದುಕೊಂಡ್ರೆ ಇದನ್ನೇ ಬಿಜೆಪಿಯವರು ಅವೈಜ್ಞಾನಿಕ ಅಂತಿದ್ದಾರೆ. ಮಠಾಧೀಶರುಗಳನ್ನ ಸೇರಿಸಿ ಸಭೆ ಮಾಡ್ತಾರಂತೆ. ಲಿಂಗಾಯತ ಮತ್ತು ವೀರಶೈವ ಎರಡನ್ನು ಪ್ರತ್ಯೇಕವಾಗಿ ಯಾಕೆ ಕನ್ಸಿಡರ್ ಮಾಡಿದ್ದೀರಿ? ಬಿಜೆಪಿಯವರ ಪ್ರಶ್ನೆ. ಅನೇಕ ಬಿಜೆಪಿ ನಾಯಕರುಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮೊದಲನೇದು ಅನ್ಸೈಂಟಿಫಿಕ್ ಆ್ಯಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನು ಇವ್ರು ಕಸದ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದರೆ 10 ವರ್ಷ ಕಳೆದಿದೆ. ಹಾಗಾಗಿ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡಲೇಬೇಕಾಗತ್ತೆ ಇವರು. ಈಗ ಕ್ಯಾಬಿನೆಟ್ ಸಚಿವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ. ಮುಸ್ಲಿಮರ ಓಲೈಕೆ ಮಾಡುವಂಥ ಒಂದು ವರದಿ ಇದು. ಅದು ಸಿದ್ದರಾಮಯ್ಯ, ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ಗೆ ತಂದಿದ್ದು ಬೈ ಸಿದ್ದರಾಮಯ್ಯ. ಇಷ್ಟು ಕೂಡ ಸಿದ್ದರಾಮಯ್ಯನವರ ಕೈ ಚಳಕದಿಂದ ಆಗಿರುವಂಥ ವರದಿ. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂಥ ಒಂದು ಸರಿ ಇಲ್ಲ. ಇದ್ರ ಬಗ್ಗೆ ನಮ್ಮ ಬಿಜೆಪಿನೂ ಕೂಡ ಒಂದು ಮೀಟಿಂಗನ್ನು ಸೇರ್ತಾ ಇದ್ದೀರಿ. ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಇವತ್ತು ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂತ ಈ ಸರ್ಕಾರ ಅವರನ್ನ ನಂಬರ್ 1 ಅಂತ ತೋರಿಸಿದ್ದಾರೆ. ಆದ್ರೆ ಅವರಲ್ಲಿ ಡಿವಿಷನ್ ಇಲ್ಲ. ವೀರಶೈವರನ್ನ 6 ತುಂಡುಗಳಾಗಿ ಮಾಡಲಾಗಿದೆ. ಎಲ್ಲರಿಗಿಂತ ಮೆಜಾರಿಟಿ ಯಾರು? ಮುಸ್ಲಿಮರು ಅಂತ ತೋರಿಸಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.